ಗಣೇಶನು ಕೂಡ ಈಗ ಇಷ್ಟು ದಿನ ಬೇರೆಯವರಿಗೆ ಕಾಟ ಕೊಡ್ತಾಯಿದ್ರು. ಈ ಗಣೇಶನ್ನು ಕೂಡ ಗಣೇಶನ ಹಬ್ಬ ಮಾಡಬೇಕಾದ್ರೂ ಕೂಡ ಗಣೇಶನ್ನು ಕೂಡ ನಾವು ಪೊಲೀಸ್ ವ್ಯಾನಲ್ಲಿ ತರಬೇಕು. ಆ ಪರಿಸ್ಥಿತಿ ಬಿಡಬೇಕಾದ್ರೆ ಗಲಾಟೆ ಆದರೆ ಗಣೇಶನ್ನ ತಗೊಂಡೋಗಿ ಪೊಲೀಸ್ ರಿಸರ್ವ್ ವ್ಯಾನಲ್ಲಿ ಆ ಕಂಬಿಗಳು ಹಾಕಿ, ಈ ಜೈಲ್ ಕಂಬಿ ಇರ್ತೈತಲ್ಲ ಆ ಕಂಬಿಗಳು ಹಾಕಿ ಗಣೇಶನ್ನೇ ಅರೆಸ್ಟ್ ಮಾಡೋ ಅಂಥ ಕಾಂಗ್ರೆಸ್ ಇದು. ನಾಗಮಂಗಲದಲ್ಲಿ ಅಲ್ಲಿ ರಿಸರ್ವ್ ವ್ಯಾನಲ್ಲಿ ತಗೊಂಡೋಗಿಬಿಟ್ರು ಅವರು. ಗಣೇಶನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ತಗೊಂಡೋಗುವಂಥ ಈ ದುರುಳ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಗುತ್ತಿಗೆದಾರರಿಗೆ ದುಡ್ಡು ಪಾವತಿ ಇಲ್ಲ, ಬಿಲ್ ಪಾವತಿ ಇಲ್ಲ. ಅವರು ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನಾವೇ ಆಪಾದನೆ ಮಾಡಿದ್ರಿ BJP ಸರ್ಕಾರ ಇದ್ದಾಗ 40%, ಈಗ 60% ಅಂತ ಹೇಳ್ತಾ ಇದ್ದಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸಾರಿಗೆ ನೌಕರರಿಗೆ ಸಂಬಳ ಇಲ್ಲ, ಅವ್ರ ಬ್ಯಾಲೆನ್ಸ್ ಅರಿಯರ್ಸ್ ಕೊಡಬೇಕಾಯ್ತಲ್ಲ, ಅದೇ ಇನ್ನೂ ಪೆಂಡಿಂಗ್ ಇದೆ. ಅದಕ್ಕೆ ನನ್ನ ಮೇಲೂ ಕಾಮೆಂಟ್ ಮಾಡಿದರು ಒಂದು ಸರಿ ಲಾಸಲ್ಲಿ ಅಂತ. ನಾ ಇದ್ದಾಗ ಲಾಭ ಮಾಡಿಕೊಟ್ಟು ಹೋಗಿದ್ದೆ. ಇತಿಹಾಸದಲ್ಲಿ ಕರ್ನಾಟಕದ ಸಾರಿಗೆ ಇತಿಹಾಸದಲ್ಲಿ ಲಾಭ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗೆ 1,000 ಕೋಟಿ ಲಾಭ ಮಾಡಿಟ್ಟಿದ್ದೀನಿ ನಾನು. ರೈತ ಕಾರ್ಮಿಕರೆಲ್ಲ ನೆಮ್ಮದಿಯಿಂದ ಇದ್ದರು. ಅವ್ರಿಗೇನೇನು ಬೆನಿಫಿಟ್ ಬೇಕೋ ಎಲ್ಲ ಬೆನಿಫಿಟನ್ನು ಕೊಟ್ಟಿದ್ದೆ. ಇವತ್ತು ಆ ಕಾರ್ಮಿಕರ ಸ್ಥಿತಿ ಏನಾಗಿದೆ ನಿಮ್ಗೆ ಗೊತ್ತಿದೆ. ಆ್ಯಂಬುಲೆನ್ಸ್ ನಡೆಸೋರಿಗೆ ಅವ್ರಿಗೆ ದುಡ್ಡಿಲ್ಲ. ಹಾಲು ಉತ್ಪಾದಕರದ್ದು ಬಾಕಿ, ರೈತರದ್ದು ಅದು ಬಾಕಿ. ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯೋ ನೀರಿಗೆ ದುಡ್ಡು ಕಟ್ಟಬೇಕಲ್ಲ, ಅದು ದುಡ್ಡು ಕಟ್ಟೋಕ್ಕೂ ದುಡ್ಡಿಲ್ಲ ಇವ್ರಿಗೆ. ಮತ್ತು ರಸ್ತೆ ಗುಂಡಿಗಳು ಬಿದ್ದಿದೆಯಲ್ಲ, ಅವ್ರ್ಯಾರು ಮೊನ್ನೆ ಹೈಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ. ಅವರು ಇನ್ಶೂರೆನ್ಸ್ ಕಂಪ್ನಿಯವರು ಜಾಸ್ತಿ ಆಗ್ತಾಯಿದೆ, ನಾವು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ಇನ್ಶೂರೆನ್ಸ್ ದುಡ್ಡು ಅಂತೇಳಿ ಹೈಕೋರ್ಟಲ್ಲಿ ಕೇಸು ಕೂಡ ಹಾಕಿದ್ದಾರೆ. ಅವ್ರ ಹತ್ರ ಇಲ್ಲ, ದುಡ್ಡಿಲ್ಲ. ರಸ್ತೆ ಗುಂಡಿ ಮುಚ್ಚೋಕ್ಕೂ ದುಡ್ಡಿಲ್ಲ. ಇವತ್ತು ಇಲ್ಲೆಲ್ಲ ಇದ್ದರೂ ಕೂಡ ಈ ತೆರಿಗೆದಾರರ ದುಡ್ಡಲ್ಲಿ ಇಷ್ಟಕ್ಕೆಲ್ಲ ದುಡ್ಡಿಲ್ಲ. ಇವ್ರಿಗೆ ಯಾರಿಗೂ ಕೊಡೋಕ್ಕೆ ದುಡ್ಡಿಲ್ಲ. ಅಂಗನವಾಡಿ ದುಡ್ಡು ಕೇಳಿದ್ರೆ ಏನು ಎಲ್ಲಿಂದ ನೋಟ್ ಪ್ರಿಂಟ್ ಮಾಡಲ ಅಂತ ಕೇಳ್ತಾರೆ. ಮತ್ತು 2,000 ರೂಪಾಯಿ ತಿಂಗಳು ಕೊಡಬೇಕು ಅಂದರೆ ಏನು ಸಂಬಳನ ನಿಮಗೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡೇಟ್ಗೆ ಕೊಡೋಕ್ಕೆ ಏನು ಈ ಸಂಬಳನ 2,000 ರೂಪಾಯಿ ಅಂತ ಚಿಮಾರಿ ಹಾಕ್ತಾರೆ. ಅವ್ರಿಗೆ ಅವಮಾನ ಮಾಡ್ತಾರೆ ಮತದಾರರಿಗೆ. ಈ ಥರ ಸರ್ಕಾರ ಖಜಾನೆ ಖಾಲಿ ಆಗಿದ್ದರೂ ಕೂಡ ಇವರು ಡೊಂಬರಾಟಕ್ಕೇನು ಕಡಿಮೆ ಇಲ್ಲ. ಇವತ್ತು ಪತ್ರಿಕೆಯನ್ನು ನೋಡಿದೆ, 2 ಲಕ್ಷ ಚೇರುಗಳು, 4 ಲಕ್ಷ ಕುಡಿಯೋ ನೀರುಗಳು, ಇಷ್ಟು ಬಸ್ಗಳು. ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಎಲ್ಲರಿಗೂ ಅನಿಸಿದೆ, ಇಲ್ಲ ಕಾಂಗ್ರೆಸ್ ಅವರು ಸಮೃದ್ಧಿಯಾಗಿದ್ದಾರೆ, ಪಾರ್ಟಿ ಹಣ ಕೊಳಿತಾ ಇದೆ. ಯಾಕಂದರೆ DK ಶಿವಕುಮಾರ್ ಬಂದ ಮೇಲೆ ಪಾರ್ಟಿಯಲ್ಲಿ ದುಡ್ಡು ತುಂಬಿದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಮಾಡಲಿ ಬಿಡ್ರಿ, ಇವ್ರು BJP ಅವ್ರಿಗೆ ಯಾಕೆ ಹೊಟ್ಟೆ ಉರಿ ಅಂತ ಅನ್ಕೊಬೋದು ಯಾರಾದರೂ. ಇದು ಕಾಂಗ್ರೆಸ್ ದುಡ್ಡಲ್ಲ ಮಾಡ್ತಾ ಇರೋದು, ಸರ್ಕಾರದ ದುಡ್ಡಲ್ಲಿ ಮಾಡ್ತಾ ಇರೋದು. ಇಷ್ಟು ಬಾಟ್ಲಿ ನೀರು, ಇಷ್ಟು ಬಾಟ್ಲಿ ಚೇರು, ಇಷ್ಟು ಡ್ಯಾಸು, ಇದ್ರ ಮೇಲೆ ವೇದಿಕೆ ಮೇಲೆ ಕೂತ್ಕೊಳೋರು, ಸಿದ್ದರಾಮೋತ್ಸವ, ಬಸ್ಗಳು, ಶಾಲಾ ಮಕ್ಕಳಿಗೆ ಬಸ್ ಇಲ್ಲ, ಇವ್ರಿಗೆ ಬಸ್ಗಳು, ಇವೆಲ್ಲನೂ ಕೂಡ ಸರ್ಕಾರ ದುಡ್ಡಲ್ಲಿ ಅಡ್ವರ್ಟೈಸ್ಮೆಂಟ್. ಡೈಲಿ ಫ್ರಂಟ್ ಪೇಜು ಬ್ಯಾಕ್ ಪೇಜು ಎಲ್ಲ ಅಡ್ವರ್ಟೈಸ್ಮೆಂಟು. ಯಾರ ದುಡ್ಡು ಇದು? ಯಾರ್ದೋ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ದುಡ್ಡು. ತೆರಿಗೆಗಳನ್ನೆಲ್ಲ ಏರಿ ಅವ್ರನ್ನ ಪಾತಾಳಕ್ಕೆ ತುಳಿದ್ಬಿಟ್ಟು ಇವರು ಬಿರಿಯಾನಿ ತಿನ್ನಕ್ಕೆ ಹೊರಟಿದ್ದಾರೆ ಸಮಾವೇಶದಲ್ಲಿ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾಯಿದ್ದೀರ?